ಇದ್ದಾರೆ. ಇನ್ನು ಏನು ನಮ್ದು ಇಲಾಖೆ ಸಂಬಂಧಪಟ್ಟಂಗೆ ಕುಡಿಯೋ ನೀರು ಚರಂಡಿದು ಬಹಳ ಆಯ್ತು, ಅದು ನನಗೆ ಗಮನಕ್ಕಿದೆ. ನಾನು ಹೊಸಕರೆ ಎಲ್ಲೆಲ್ಲಿ ವಿಸಿಟ್ ಮಾಡ್ನೋ ಹೊಸಕರೆ ಹೋಗಿ ಎಸ್ ಸಿ ಚರಂಡಿ ಸಮಸ್ಯೆ ಇತ್ತು, ಅದನ್ನು ಇಮಿಡಿಯೇಟ್ ನಾನು ಪೀಳಿಯುವಾಗ ಮಾಡಕ್ಕೆ ಹೇಳಿದ್ದೀನಿ. ಅಂದ್ರೆ ಅವ್ರು ಹೊಸ ಚರಂಡಿ ಮಾಡಂದ್ರೆ ಇಲ್ಲ ಊಳಾಗಿರೋದು ಮಾಡಂತ. ಮತ್ತೆ ಆಮೇಲೆ ಚಿಕ್ಕಮಗಳೂರು ಕುಡಿಯೋ ನೀರು ಸಮಸ್ಯೆ ಇತ್ತು, ಅಲ್ಲೇ ಮಾಡಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ನಾನು ವಿಸಿಟ್ ಮಾಡ್ನೋ ಕುಡಿಯೋ ನೀರಿನ ಸಮಸ್ಯೆ ನಾನು ಯಾರು ಫೋನ್ ಬಂದ್ರು ನಾನು ಫೋನ್ ಪಿಕ್ ಮಾಡ್ತೇನೆ. ಅಕಸ್ಮಾತ್ ನಾನು ಇಂಥ ಮೀಟಿಂಗ್ 3-4 ಫೋನ್ ಬಂದು ಬಿಜಿ ಕಳಿಸ್ತೀನಿ, ಅವ್ರಿಗೆಲ್ಲ ಮತ್ತೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಬೇಸಿಕ್ ಕಾಲ ಆಗಿರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಸಹಜವಾಗಿ ಆಗ್ತಾ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಕುಡಿಯೋ ನೀರಿಂದು ನೀರಿಂದ ಇಲ್ಲ, ನೀರೆಲ್ಲ ಕಡೆ ಸಿಗ್ತಾ ಇದೆ, ಅದು ಸರಿಯಾಗಿ ನಾವು ಬಳಕೆ ಮಾಡ್ತಿಲ್ಲ. ಮೋಟರ್ ಏನೋ ಸ್ವಲ್ಪ ಅಲ್ಲಿ ಲೋಕಲ್ ಸಮಸ್ಯೆ, ಮೋಟರ್ ಸಮಸ್ಯೆ, ನಮ್ಮ ಪೀಡಿಯೋ ಇಲ್ಲಿ ಕಡಿಮೆ ಇರೋದ್ರಿಂದ ಅದೆಲ್ಲ ಸಮಸ್ಯೆ ಆಗ್ತದೆ. ಅದು ನಾನು ಬಗೆಹರಿಸುವಂತ ಸಭೆಗೆ ಹೇಳ್ತು. ಮತ್ತೆ ಚರಂಡಿದು ಅದನ್ನು ನಾವೆಲ್ಲ ಲೋಕಲೆಲ್ಲ ಪೀಡಿಯೋಗಳನ್ನ ಡೈರೆಕ್ಷನ್ ಕೊಟ್ಟು ಫಸ್ಟ್ ಚರಂಡಿ ಕ್ಲೀನ್ ಮಾಡಿಸಿ, ಆಮೇಲೆ ಗುತ್ತಿದವ್ರಿಗೆ ಹೋದಾಗ ನಾನು ಅಲ್ಲಿ ಚರಂಡಿದು ರೋಡ್ ಅಲ್ಲಿ ಪೀಡಿಯೋಗಳಿಂದ ಅದು ಇಮಿಡಿಯೇಟ್ ಮಾಡಿಸಿರ್ಬೋದು. ಎಲ್ಲೇ ಲೋಕಲೆಲ್ಲ ನೋಡಿ ನಾನು ಚರಂಡಿದೆಲ್ಲ ಮಾಡಿಸಿದ್ರೆ. ಆಮೇಲೆ ಈ 25-26 ಸಾಲಿಗೆ ನಮಗೇನು ಅನುದಾನ 50 ಪೈಸೆ ಬರ್ಬೇಕಾಯ್ತು, ಅದು ಬರದೇ ಇರೋದ್ರಿಂದ ಸ್ವಲ್ಪ ನಮಗೆ ಅನುದಾನ ಕೊರತೆಯಿಂದ ನಮ್ಮ ಗ್ರಾಮ ಪಂಚಾಯತಿ ಕೆಲಸಗಳು ಕುಂಠಿತ ಆಗ್ತದಲ್ಲ. ಆಮೇಲೆ ತಾವೇ ತೆರಿಗೆ ಕಟ್ತದಿರಲ್ಲ, ಆ ತೆರಿಗೆಲ್ಲ ನಾವು ಕುಡಿಯೋ ನೀರಿಂದು ಚರಂಡಿ ನೀರು ಆಮೇಲೆ ಏನು ಇದರ ಮೂಲಭೂತ ಸಂಪರ್ಕ ಸೌಲಭ್ಯ ಕಲ್ಪಿಸ್ಬೇಕು, ಅದನ್ನ ಗ್ರಾಮ ಪಂಚಾಯತಿ ಕಲ್ಪಿಸ್ತಾ ಇದೀವಿ ಅಂತ ಹೇಳ್ತೀನಿ. ಆಮೇಲೆ 15 ಹಣಕಾಸಿಂದು ನಮ್ಮ ಒಬ್ರು ಅವಧಾನ ಆಗ್ತದ ಅಂದ್ರು, ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 15 ಹಣಕಾಸು ಗ್ರಾಮ ಪಂಚಾಯತಿ ಇದಕ್ಕೆ ನೇರವಾಗಿ ಅವ್ರ ಅಕೌಂಟ್ಗೆ ಆಗುತ್ತೆ. ಅವ್ರ ಬಾಡಲಿ ಇಟ್ಕೊಂಡು ಏನ್ ಮಾರ್ಗಸೂಚಿ ಪ್ರಕಾರ ಅನುಷ್ಠಾನ ಮಾಡಬೇಕಾಗ ಆಮೇಲೆ SC ಇದೆಲ್ಲ 25% SC 10% ಸೇರಿಸಲೇಬೇಕಾದ್ರು. ಸೇರಿಸಿಲ್ಲ ಅಂದ್ರೆ ಅದು ಅಫೆನ್ಸ್ ಆಗುತ್ತೆ. ಆ ತರ ಕಂಡುಬಂದಲ್ಲ ನಾನು ತನಿಖೆ ಮಾಡ್ತಾ ಇದೀನಿ. ಕಂಡುಬಂದಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸಿದಂತ ಹೇಳ್ತೀನಿ. ಆಮೇಲೆ ಪರಮ ಸಮುದ್ರದ್ದು ನಾನು ಕುಡಿಯೋ ನೀರು 2 ಸಲ ಹೋಗಿ ಬಂದೀನಿ. ಹೋಗಿ ಬಂದು ಅಲ್ಲಿ ನೀರೆಲ್ಲ ಪೂರ್ತಿ ಗಲೀಜಾಗಿತ್ತು. ನಾನು ಇಮಿಡಿಯೇಟ್ ನಮ್ಮ ವಿಡಿಯೋನ ಅಲ್ಲಿ ಊರು ಜನಪ್ರತಿನಿಧಿ ಹೇಳಿ ಅದನ್ನ ಕುಡಿಯೋ ನೀರಿನೆಲ್ಲ ಮಾಡಿಸಿದೆ. ಆಮೇಲೆ ಮೋಟರ್ ಪಂಪು ಹೊರಗಡೆ ಅದನ್ನೆಲ್ಲ ಹೇಳ್ಸಿದೆ. ಇನ್ನೊಂದಿದೆ, ಏನ್ ಕುಡಿಯೋ ನೀರಿನ ಅಂತ ಏನು ಹಿಂದೆಲ್ಲ ಏನಾಗ್ತದೆ, ನಮಗೆ ಬರಗಾಲ ಇರೋದ್ರಿಂದ ಸುಮ್ಮನೆ 3-4 ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಬೋರ್ ಕೊಡಿಸಿ ನೀರು ಕೊಟ್ಟಿದ್ವಿ. ಈಗ ಸಾಕಷ್ಟು ನೀರು ಇರೋದ್ರಿಂದ ನೀರಲ್ಲಿ ಹೆಚ್ಚಾಗ್ತದೆ ಅವರು. ಹಂಗಾಗಿ 1-2 ಕಡೆ 3 ಕಡೆ ಹಾಕಿದ ಅದನ್ನ ನಾನು ಸಮಸ್ಯೆ ಬಗೆಹರಿಸ ಅಂತ ಹೇಳ್ತೀನಿ. ಆಮೇಲೆ ಸೂರಟ್ ಹೇಳಿದ್ರು, ಅಂಬೇಡ್ಕರ್ ಭವನ ಒಂದು ಹೇಳಿದ್ರು, ಅದನ್ನ ನಾನು ಸಮುದಾಯದೆಲ್ಲ ಕರೆಸಿ ಮೀಟಿಂಗ್ ಎಲ್ಲ ಮಾಡಿ ಅದು ಈ ಸೊತ್ತು ಕೊಡಕ್ಕೆ ವ್ಯವಸ್ಥೆ ಮಾಡಿ ಮುಂದೆ ಏನಾಗಿದೆ ಅಂತ ನನಗೆ ಅದಿಲ್ಲ, ಅದು ಮಾಹಿತಿ ಬಗೆಹರಿಸ್ತು ಅಂತ ಹೇಳ್ತೀನಿ. ಮತ್ತೆ ಹಸ್ಕೊಡ್ದು ಇವರು